ಭಿಕ್ಷೆಯನ್ನ ತಗೊಂಡಿದ್ದಂತಹ ಒಬ್ಬ ವ್ಯಕ್ತಿಯ ತಮ್ಮ ಬುದ್ಧನ ಹತ್ರ ಬಂದು ಬುದ್ಧನಿಗೆ ಬಯೋಕ್ ಶುರು ಮಾಡ್ತಾನಂತೆ. ಅವನಿಗೆ ಸಿಟ್ಟು, ಅಯ್ಯೋ ನನ್ನಣ್ಣ ಸನ್ಯಾಸ ತಗೊಂಡ್ಬಿಟ್ಟಿದ್ದಾನಲ್ಲ, ಇದೆಲ್ಲದರ ಪ್ರೇರಣೆ ಬುದ್ಧಂದು, ಅವನಿಂದಾನೇ ನಮ್ಮಣ್ಣ ಸನ್ಯಾಸ ತಗೊಂಡಿರೋದು ಅಂತ ಬಯೋಕೆ ಬರ್ತಾನಂತೆ. ತುಂಬಾ ಬೈತಾನಂತೆ ಬುದ್ಧಂಗೆ. ಬುದ್ಧ ಏನು ಮಾತಾಡಲ್ವಂತೆ, ಸುಮ್ನೆ ಶಾಂತಿಯಿಂದ ಕೇಳಿಸ್ಕೊತಾ ಇರ್ತಾನಂತೆ. ಅವ್ನು ಕೇಳಿದ್ನಂತೆ, ಇಷ್ಟು ಬೈತಿದ್ದೀನಿ ನಿನಗೇನು ಅನ್ಸೋದಿಲ್ವಾ ಅಂತ. ಅದಕ್ಕೆ ಬುದ್ಧ ಹೇಳಿದ್ದಂತೆ, ಇವಾಗ ನಿಮ್ ಮನೆಗೆ ಯಾರಾದ್ರೂ ಒಬ್ರು ನೆಂಟರು ಬಂದಿರ್ತಾರೆ ಅಂತ ಇಟ್ಕೋ, ಅವ್ರಿಗೆ ನೀನೇನಾದ್ರೂ ತಿನ್ನಕ್ ಕೊಡ್ತೀಯ, ಅವ್ರು ಅದನ್ನ ತಗೊಳೋದಿಲ್ಲ, ಅದು ಅವಾಗ ಯಾರ ಹತ್ರ ಉಳ್ಕೊಳ್ಳುತ್ತೆ ಅಂತ ಕೇಳಿದ್ನಂತೆ. ಅದಕ್ಕೆ ತಮ್ಮ ಹೇಳಿದ್ನಂತೆ, ನನ್ನ ಹತ್ರನೇ ಉಳ್ಕೊಳ್ಳುತ್ತೆ ಅಂತ. ಹಂಗೆ ಬೈಗ್ಲಾ ಕೂಡ, ನೀನ್ ನನ್ಗೆ ಇಷ್ಟೆಲ್ಲ ಬೈತಾ ಇದೀಯ ಅಲ್ವಾ, ಅದ್ ನನಗಲ್ಲ ಅಂತ ನಾನು ಅನ್ಕೊಂಡ್ರೆ ಅದ್ ನನ್ಗೆ ಅಲ್ವೇ ಅಲ್ಲ, ಅದ್ ನಿನ್ನ ಹತ್ರನೇ ಉಳ್ಕೊಳ್ಳುತ್ತೆ ಅಂತ. ಸೊ ಏನ್ ಹೇಳ್ತೀನಿ ಇದ್ರ ಮೂಲಕ ಅಂತಂದ್ರೆ, ತುಂಬಾ ಜನ ಕೆಟ್ಟದಾಗ ಕಮೆಂಟ್ ಮಾಡಬಹುದು ನಿಮಗೆ, ಅಥವಾ ನಿಮ್ಮನ್ನ ಟೀಕೆ ಮಾಡಬಹುದು, ಅಥವಾ ನಿಮ್ಮನ್ನ ಹೀಯಾಳಿಸ್ಬೋದು. ಅದು ನನಗಲ್ಲ ಅಂತ ನೀವು ಡಿಸೈಡ್ ಮಾಡೋ ತನಕ ಅದು ನಿಮ್ಮ ಹತ್ರನೇ ಇರುತ್ತೆ. ಯಾವಾಗ ನೀವು ಇದು ನನಗಲ್ಲ ಅವನಿಗೆ ಅಂತ ಬಿಟ್ಬಿಡ್ತೀರೋ ಅದು ಮತ್ತೆ ಅವರಿಗೆ ವಾಪಸ್ ಹೋಗುತ್ತೆ. ಸೊ ಯೋಚನೆ ಮಾಡಿ, ಯಾರಾದರೂ ನಿಮಗೆ ಹೀಯಾಳಿಸ್ದಾಗ್ಲೋ ಕೆಟ್ಟದಾಗ ಕಮೆಂಟ್ ಮಾಡಿದಾಗ್ಲೋ ಅದನ್ನ ತಲೆಗೆ ತಗೋಬೇಕಾ ಬೇಡವಾ?